ಇನ್ನು ಹುಬ್ಬಳ್ಳಿಯಲ್ಲಿ ವಿಮಾನ ಲ್ಯಾಂಡಿಂಗ್ನಲ್ಲಿ ತಾಪತ್ರಯ ಕಂಡು ಬಂದಿದೆ. ಮುಖ್ಯವಾಗಿ 40ಕ್ಕೂ ಹೆಚ್ಚು ವಿಮಾನ ಪ್ರಯಾಣಿಕರು ಗ್ರೇಟ್ ಎಸ್ಕೇಪ್ ಅನ್ನು ಆಗಿದ್ದಾರೆ. ಈ ಒಂದು ದುರಂತದಿಂದ ಫ್ಲೈ 91 ಏರ್ಲೈನ್ಸ್ ವಿಮಾನ ಪಾರಾಗಿದೆ. ಲ್ಯಾಂಡಿಂಗ್ ಆಗದೆ 4 ಗಂಟೆ ಕಾಲ ಆಗಸದಲ್ಲೇ ಹಾರಾಟವನ್ನು ಮಾಡಿದೆ. ಕೆಟ್ಟ ಹವಾಮಾನದಿಂದ ವಿಮಾನ ಲ್ಯಾಂಡಿಂಗಿಗೆ ಸಮಸ್ಯೆಯಾಗಿದೆ. 4 ಗಂಟೆ ಜೀವ ಕೈಯಲ್ಲಿಡಿದು ಕುಳಿತಿದ್ದಂತಹ ಪ್ರಯಾಣಿಕರು ಒಂದು ಕಡೆ ಅವ್ರಿಗೂ ಕೂಡ ಟೆನ್ಷನ್ ಹೆಚ್ಚಾಗಿತ್ತು. ಏನಿದು ಈ ಥರ ಆಗ್ತಾ ಇದೆ ಅಂತೇಳಿ ಕೊನೆಗೆ 4 ಗಂಟೆ ತಡವಾಗಿ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಿದ್ದಂತಹ ವಿಮಾನ, ಈ ಒಂದು ವಿಮಾನದಲ್ಲಿ ಸಮಸ್ಯೆ ಕಂಡು ಬಂದಿತ್ತು. ವಿಮಾನ ಸೇಫ್ ಆಗಿ ಲ್ಯಾಂಡ್ ಆದ ಬಳಿಕ ಪ್ರಯಾಣಿಕರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. 40ಕ್ಕೂ ಹೆಚ್ಚು ಪ್ರಯಾಣಿಕರು ಗ್ರೇಟ್ ಎಸ್ಕೇಪ್ ಅನ್ನು ಆಗಿದ್ದಾರೆ. ಕೊನೆಗೆ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಕೊನೆಗೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿರುವಂಥದ್ದು. ಸೊ 40ಕ್ಕೂ ಹೆಚ್ಚು ಪ್ರಯಾಣಿಕರು ಗ್ರೇಟ್ ಎಸ್ಕೇಪ್ ಆಗಿದೆ. ಇದು ಹುಬ್ಬಳ್ಳಿಯಲ್ಲಿ ನಡೆದಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ವಿಮಾನ ಲ್ಯಾಂಡಿಂಗ್ನಲ್ಲಿ ತಾಪತ್ರಯಗಳನ್ನು ಕಂಡುಬರುತ್ತೆ. ಅದಾದ ನಂತರ ಸತತವಾಗಿ 4 ಗಂಟೆಗಳ ಕಾಲ ವಿಮಾನ ಹಾರಾಟವನ್ನು ಮಾಡುತ್ತೆ. ಆಗಸದಲ್ಲಿಗೆ ಹಾರಾಟವನ್ನು ಮಾಡುತ್ತೆ. ಲ್ಯಾಂಡಿಂಗ್ ಆಗುತ್ತೆ 4 ಗಂಟೆಗಳ ಕಾಲ. ಕೆಟ್ಟ ಹವಾಮಾನದಿಂದಾಗಿ ವಿಮಾನ ಲ್ಯಾಂಡಿಂಗ್ಗೆ ಒಂದಿಷ್ಟು ಸಮಸ್ಯೆ ಎದುರಾಗುತ್ತೆ. ಭಯದಿಂದ ವಿಮಾನದೊಳಗಿದ್ದಂತಹ ಪ್ರಯಾಣಿಕರು ಚೀರಾಟವನ್ನು ಮಾಡ್ತಾರೆ, ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಜೀವ ಭಯದಿಂದ ಅಕ್ಷರಶಃ ಕಣ್ಣೀರಿಟ್ಟಿದ್ದಾರೆ ಸಾಕಷ್ಟು ಪ್ರಯಾಣಿಕರು. 4 ಗಂಟೆಗಳ ಕಾಲ ಜೀವವನ್ನು ಕೈಯಲ್ಲಿಡಿದು ಕುಳಿತಿದ್ದಂತಹ ಪ್ರಯಾಣಿಕರು ಕೊನೆಗೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸೇಫ್ ಆಗಿ ಲ್ಯಾಂಡ್ ಆದ ಬಳಿಕ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಇದು ಮುಖ್ಯವಾಗಿ ವಿಮಾನದಲ್ಲೇ ಪ್ರಯಾಣಿಸ್ತಾ ಇದ್ದಂತಹ ಪ್ರಯಾಣಿಕರಿಗೆ ಒಂದು ಕಡೆ ಆಶ್ಚರ್ಯನೂ ಕೂಡ ಹೌದು, ಹಾಗೆ ಭಯ ಕೂಡ ಹೆಚ್ಚಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ. ಇನ್ನು ಆ 4 ಗಂಟೆ ಆಗಿದ್ದಾದರೂ ಏನು ಅಂತ ನಾವು ನೋಡೋದಾದರೆ, ಮುಖ್ಯವಾಗಿ ಹುಬ್ಬಳ್ಳಿ ಮಾತ್ರವಲ್ಲ, ಮುಂಬೈ, ಕೊಲ್ಹಾಪುರ, ಗೋವಾದಲ್ಲಿಯೂ ಕೂಡ ಪ್ರತಿಕೂಲ ಹವಾಮಾನ ಇತ್ತು. ಒಂದು ಹವಾಮಾನ ಸಮಸ್ಯೆ ಇತ್ತು. ಬೆಳಗಿನ ಜಾವ 3:30ಕ್ಕೆ ಹೈದರಾಬಾದ್ನಿಂದ ಹೊರಟಿದ್ದಂತಹ ವಿಮಾನ ಇದು. ಆದರೆ ಪ್ರತಿಕೂಲ ಹವಾಮಾನ ಕಾರಣ ಲ್ಯಾಂಡಿಂಗಿಗೆ ಸಮಸ್ಯೆ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಸತತ 3 ಗಂಟೆಗಳ ಕಾಲ ಹುಬ್ಬಳ್ಳಿ ಆಗಸದಲ್ಲೇ ಫ್ಲೈ 91 ವಿಮಾನ ಹಾರಾಟವನ್ನು ಮಾಡ್ತಾ ಇತ್ತು. ಕಡೆಗೆ ಪ್ರತಿಕೂಲ ಹವಾಮಾನ ಸರಿ ಹೋಗದ ಕಾರಣ ಬೆಂಗಳೂರಿಗೆ ಬಂದ ಫ್ಲೈ 91 ವಿಮಾನ कुछ नहीं होता रुको Oh my God Oh my God ಇನ್ನು ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾದಂತಹ ವಿಮಾನ ಅಲ್ಲಿ ಒಂದು ತಾಪತ್ರಯ ಕಂಡಿದೆ. ಸಾಕಷ್ಟು ಸಮಸ್ಯೆಗಿದ್ದಾಗಿ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಅದಾದ ನಂತರ ಪ್ರಯಾಣಿಕರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಮುಖ್ಯವಾಗಿ 4 ಗಂಟೆಗಳ ಕಾಲ ಸತತವಾಗಿ ಹಾರಾಟದಲ್ಲಿ ಒಂದು ಏನು ಸಮಸ್ಯೆ ಆಗಿತ್ತು, ಆ ಒಂದು ಕಾರಣದಿಂದಾಗಿ ಹಾರಾಟದಲ್ಲಿ ಆಗಸದಲ್ಲಿ ಹಾರಾಟವನ್ನು ಮಾಡಿದೆ. ವಿಮಾನದಲ್ಲಿ ಇದ್ದಂತಹ ಪ್ರಯಾಣಿಕರು ಚೀರಾಟವನ್ನು ಕೂಗುವಂಥದ್ದಾಗಿರ್ಬೋದು, ಭಯಭೀತರಾಗಿದ್ದಾರೆ. ಒಂದು ಕಡೆ ಕಣ್ಣೀರನ್ನು ಹಾಕಿದ್ದಾರೆ. ಕೆಲವೊಂದಿಷ್ಟು ಜನ ವಿಡಿಯೋವೊಂದನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹಂಚಿಕೊಂಡಿದ್ದಾರೆ. ಈ ರೀತಿಯಾಗಿ ಸಮಸ್ಯೆ ಉಂಟಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯಾಣಿಕರು ಗೊಂದಲದಲ್ಲಿ ಮತ್ತು ಏನು ಭಯಭೀತರಾಗಿದ್ದಾರೆ. ಅದಾದ ನಂತರ 4 ಗಂಟೆಗಳ ಕಾಲ ಆಗಸದಲ್ಲಿ ಹಾರಾಟ ಮಾಡಿದಂತಹ ಈ ಒಂದು ವಿಮಾನ ಫ್ಲೈ 91 ವಿಮಾನ ಇರದೆ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದು ತಲುಪುತ್ತೆ. ಸೇಫ್ ಆಗಿ ಲ್ಯಾಂಡ್ ಆಗುತ್ತೆ. ಆ ನಂತರ ಎಲ್ಲ ಪ್ರಯಾಣಿಕರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಯಾವುದೇ ಒಂದು ಸಮಸ್ಯೆ ಎದುರಾಗಿಲ್ಲ, ಯಾರಿಗೂ ತೊಂದರೆ ಆಗಿಲ್ಲ. ಆದರೆ ಎಲ್ಲ ಪ್ರಯಾಣಿಕರು ಭಯಭೀತರಾಗಿದ್ದರು. ಈ ರೀತಿಯಾಗಿ ವಿಮಾನದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ವಿಮಾನದಲ್ಲಿ ಏನಾದರೂ ಸಮಸ್ಯೆ ಉಂಟಾದರೆ ಖಂಡಿತವಾಗಲೂ ಕೂಡ ಪ್ರಯಾಣಿಕರಿಗೆ ಭಯವಾಗುವಂಥದ್ದು ಸಹಜ. ಸೊ ಹೀಗಿರಬೇಕಾದ್ರೆ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದು ಸೇಫ್ ಆಗಿ ತಲುಪುತ್ತೆ. ಅದಾದ ನಂತರ ಪ್ರಯಾಣಿಕರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ.